ವಿಡಿಯೋದಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ. ನಾವು ಈ ದಿನ ವಿಡಿಯೋದಲ್ಲಿ ಕರ್ನಾಟಕದ ಅತ್ಯಂತ ಪವಿತ್ರ ಹಾಗೂ ಮಹಿಮೆಯುಳ್ಳ ಕ್ಷೇತ್ರಗಳಲ್ಲಿ ಒಂದಾದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಸಂಪೂರ್ಣ ಮಾಹಿತಿ ಮತ್ತು ಇತಿಹಾಸ, ಪೌರಾಣಿಕ ಮಹತ್ವ, ವಿಶೇಷತೆಗಳು, ಆಚರಣೆಗಳು ಹಾಗೂ ಇಲ್ಲಿನ ಅದ್ಭುತಗಳೇನೆಂದು ತಿಳಿದುಕೊಳ್ಳೋಣ. ಇದೆಲ್ಲ ತಿಳಿದುಕೊಳ್ಳೋವರೆಗೂ ನೀವು ಕೊನೆಯವರೆಗೂ ವಿಡಿಯೋನ ತಪ್ಪದೆ ನೋಡಿ. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಎಲ್ಲಿದೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತದೆ, ಗೊತ್ತಿಲ್ಲದೆ ಇರೋರಿಗೆ ಯೂಸ್ಫುಲ್ ಆಗುತ್ತಿದ್ದು. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಮೇಲನಜುಗನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಇರುವ ಪವಿತ್ರ ಕ್ಷೇತ್ರಕ್ಕೆ ಪ್ರತಿದಿನವೂ 16,000 ಜನರು ಭಕ್ತಾದಿಗಳು ಬಂದು ಸ್ವಾಮಿಯ ದರ್ಶನವನ್ನು ಮಾಡುತ್ತಿರುತ್ತಾರೆ. ಈ ದೇವಾಲಯವು ನಾಗದೋಷ ನಿವಾರಣೆ, ಸಂತಾನ ಭಾಗ್ಯ ಹಾಗೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆ ಎಲ್ಲರಿಗೂ ಪ್ರಸಿದ್ಧವಾಗಿದೆ. ಕ್ಷೇತ್ರದ ಪೌರಾಣಿಕ ಇತಿಹಾಸ ಏನಪ್ಪ ಅಂದರೆ, ಸ್ಕಂದ ಪುರಾಣ ಮತ್ತು ಸ್ಥಳೀಯ ಪುರಾಣಗಳ ಪ್ರಕಾರ ತಾರಕಾಸುರನ ಸೇರಿದಂತೆ ಅನೇಕ ರಾಕ್ಷಸರ ಸಂಹಾರದ ನಂತರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರು ಈ ಪ್ರದೇಶಕ್ಕೆ ಬಂದು ತಪಸ್ಸು ಮಾಡಿದರು. ಆ ಸಮಯದಲ್ಲಿ ಗರುಡನಿಂದ ನಾಗಕುಲಕ್ಕೆ ಅಪಾಯ ಉಂಟಾಯಿತು. ನಾಗರಾಜರು ಸುಬ್ರಹ್ಮಣ್ಯನ ಶರಣಾಗತಿಯಾದರು. ಭಕ್ತರ ರಕ್ಷಣೆಗೆ ಸ್ವಾಮಿಯವರು ನಾಗರೂಪವನ್ನು ಧರಿಸಿ ಇಲ್ಲಿ ನೆಲೆಸಿದರು ಎಂದು ನಂಬಲಾಗುತ್ತದೆ. ನಂತರ ಶ್ರೀ ಮಹಾವಿಷ್ಣುವಿನ ಉಗ್ರ ಅವತಾರವಾದ ಶ್ರೀ ಲಕ್ಷ್ಮೀ ನರಸಿಂಹನು ಪ್ರತ್ಯಕ್ಷನಾಗಿ ನಾಗಕುಲಕ್ಕೆ ಅಭಯ ನೀಡಿದನೆಂದು ಪುರಾಣ ಹೇಳುತ್ತದೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಮತ್ತು ನರಸಿಂಹರ ದಿವ್ಯ ಸಾನ್ನಿಧ್ಯ ಒಂದೇ ಸ್ಥಳದಲ್ಲಿ ಲಭ್ಯವಾಗುತ್ತದೆ. ದೇವಾಲಯದ ಇತಿಹಾಸ ಏನಪ್ಪ ಸ್ವಲ್ಪ ತಿಳ್ಕೊಳ್ಳೋಣ ಅಂದರೆ, ಈ ಕ್ಷೇತ್ರಕ್ಕೆ ಸುಮಾರು 600 ವರ್ಷಗಳಿಗಿಂತ ಹೆಚ್ಚಿನ ದಾಖಲಾದ ಇತಿಹಾಸಗಳಿವೆ. ಸಡೂನೂರಿನ ಗೋಪಡೆ ರಾಜರು ದೇವಾಲಯವನ್ನು ಅಭಿವೃದ್ಧಿಪಡಿಸಿದರೆಂದು ಹೇಳಲಾಗುತ್ತದೆ. ನಂತರ ವಿಜಯನಗರ ಸಾಮ್ರಾಜ್ಯ ಹಾಗೂ ಮೈಸೂರು ಅರಸರ ಕಾಲದಲ್ಲಿ ದೇವಾಲಯಕ್ಕೆ ಅನೇಕ ದಾನ ಧರ್ಮಗಳು ಮತ್ತು ಅಭಿವೃದ್ಧಿ ನಡೆದವು. ಇಂದಿಗೂ ಈ ದೇವಾಲಯವು ಕರ್ನಾಟಕದ ಪ್ರಮುಖ ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿ ಭಕ್ತರ ಆರಾಧನೆ ಕೇಂದ್ರವಾಗಿದೆ. ಈ ಕ್ಷೇತ್ರದ ದೊಡ್ಡ ವಿಷಯವೇನೆಂದರೆ ಮೂಲ ವಿಗ್ರಹ. ಮುಂಭಾಗದಲ್ಲಿ 7 ಎಡೆಯ ನಾಗರೂಪದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವಾಗುತ್ತದೆ. ಅದೇ ವಿಗ್ರಹದ ಹಿಂಭಾಗದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ವಿರಾಜಮಾನವಾಗಿ ದರ್ಶನ ಪಡೆಯಬಹುದು. ನಾವು ಗರ್ಭಗುಡಿಯಲ್ಲಿ ಇರಿಸಲಾದ ಕನ್ನಡಿಯ ಮೂಲಕ ಒಂದೇ ಸಮಯದಲ್ಲಿ ಸುಬ್ರಹ್ಮಣ್ಯ ಮತ್ತು ನರಸಿಂಹ ದರ್ಶನ ಪಡೆಯುವ ಅಪೂರ್ವ ಅವಕಾಶ ಇಲ್ಲಿ ದೊರೆಯುತ್ತದೆ. ಇಂತಹ ವ್ಯವಸ್ಥೆ ಭಾರತದ ದೇವಾಲಯಗಳಲ್ಲಿ ಅಪರೂಪವಾಗಿದೆ. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರವು ನಾಗಾರಾಧನೆಗೆ ಅತ್ಯಂತ ಪ್ರಸಿದ್ಧವಾಗಿದೆ. ರಾಹುಕೇತು ದೋಷ, ನಾಗದೋಷ, ಕಾಲಸರ್ಪ ದೋಷ ಇರುವವರಲ್ಲಿ ಇಲ್ಲಿ ವಿಶೇಷ ಪೂಜೆ ಮಾಡಿಸುತ್ತಾರೆ. ಸಂತಾನ ಭಾಗ್ಯಕ್ಕಾಗಿ ಸಾವಿರಾರು ದಂಪತಿಗಳು ಇಲ್ಲಿಗೆ ಬಂದು ಹರಕೆ ಹೊರುತ್ತಾರೆ. ಭಕ್ತಿಯಿಂದ ಪ್ರಾರ್ಥಿಸಿದರೆ ಮನಸ್ಸಿನ ಇಷ್ಟಾರ್ಥಗಳು ನೆರವೇರಿಸುತ್ತವೆ ಎಂಬ ನಂಬಿಕೆ ಇದೆ. ಪ್ರತಿ ವರ್ಷ ಸುಬ್ರಹ್ಮಣ್ಯ ಸ್ವಾಮಿಯ ಷಷ್ಠಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇದಲ್ಲದೆ ಬ್ರಹ್ಮೋತ್ಸವ, ನರಸಿಂಹ ಜಯಂತಿ ಹಾಗೂ ವಿವಿಧ ವಿಶೇಷ
ಪೂಜೆಗಳು ವರ್ಷ ಪೂರ್ತಿ ನಡೆಯುತ್ತವೆ. ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಪ್ರಸಿದ್ಧ ಜಾನುವಾರು ಜಾತ್ರೆಗೆ ಕರ್ನಾಟಕ ಸೇರಿದಂತೆ ನೆರೆ ರಾಜ್ಯಗಳಿಂದಲೂ ಲಕ್ಷಾಂತರ ಜನರು ಆಗಮಿಸುತ್ತಾರೆ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಭಕ್ತರು ವಿವಿಧ ಸೇವೆಗಳನ್ನು ಸಲ್ಲಿಸುತ್ತಾರೆ. ನಾಗಪ್ರತಿಮೆ, ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ರಾಹುಕೇತು ಶಾಂತಿ, ಅಭಿಷೇಕ, ಅರ್ಚನೆ, ತುಲಾಭಾರ, ಅನ್ನದಾನ ಸೇವೆ ಈ ಸೇವೆಗಳು ಭಕ್ತರು ತಮ್ಮ ಸಂಕಲ್ಪದಂತೆ ಮಾಡಿಸುತ್ತಾರೆ. ಬೆಳಿಗ್ಗೆ ದೇವಸ್ಥಾನ 6:30ರಿಂದ ದೇವಾಲಯ ದರ್ಶನ ಆರಂಭವಾಗುತ್ತದೆ. ರಾತ್ರಿ 9:00ರವರೆಗೂ ಕೂಡ ಭಕ್ತರಿಗೆ ದರ್ಶನಾವಕಾಶ ಇರುತ್ತದೆ. ಉತ್ಸವದ ದಿನಗಳಲ್ಲಿ ಸಮಯದಲ್ಲಿ ಬದಲಾವಣೆ ಇರುವುದಿಲ್ಲ. ಉತ್ಸವ ನಡೆಸುವ ಸಂದರ್ಭದಲ್ಲಿ ಸಮಯ ದೇವಸ್ಥಾನದ ಬಾಗಿಲು ಮುಚ್ಚುವುದಿಲ್ಲ. ಯಾವ ಥರ ಈ ದೇವಸ್ಥಾನಕ್ಕೆ ನಾವು ತಲುಪಬಹುದು ಅಂದರೆ, ಬೆಂಗಳೂರು ನಗರದಿಂದ ರಸ್ತೆ ಮಾರ್ಗದಲ್ಲಿ ಸುಮಾರು 1.5 ಗಂಟೆಯಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ತಲುಪಬಹುದು. KSRTC ಸೇವೆಗಳು ಇವೆ. ಖಾಸಗಿ ವಾಹನಗಳು ಹೋಗಬಹುದು. ಟ್ಯಾಕ್ಸಿ ಸೌಲಭ್ಯಗಳು ಕೂಡ ದೊರೆಯುತ್ತದೆ. ಆಟೋ ಸೌಲಭ್ಯಗಳು ಕೂಡ ದೊರೆಯುತ್ತದೆ. ಭಕ್ತರೇ ನಾಗದೋಷ ನಿವಾರಣೆ, ಸಂತಾನ ಭಾಗ್ಯ, ಆರೋಗ್ಯ, ಕುಟುಂಬದ ಸುಖಶಾಂತಿ ಹಾಗೂ ಜೀವನದಲ್ಲಿ ಯಶಸ್ವಿಯಾಗಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಅವರ ಅನುಗ್ರಹ ಸದಾ ದೊರೆಯುತ್ತದೆ ಎಂಬುದು ಲಕ್ಷಾಂತರ ಭಕ್ತರ ನಂಬಿಕೆಯಾಗಿದೆ. ನೀವು ಒಮ್ಮೆ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದಿವ್ಯ ದರ್ಶನ ಪಡೆದು ಅವರ ಆಶೀರ್ವಾದವನ್ನು ಪಡೆಯಿರಿ ಎಂದು ನಾನು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಓಂ ಶರಣೋ ಭವ, ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಎಂದು ಪ್ರತಿನಿತ್ಯವೂ ಧ್ಯಾನ ಮಾಡೋದರಿಂದ ಮನಸ್ಸಿಗೆ ಶಾಂತಿ, ಸುಖ ಶಾಂತಿ, ನೆಮ್ಮದಿ ದೊರೆಯುತ್ತದೆ ಎಂದು ಹೇಳ್ತೇನೆ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.